ನಮಸ್ಕಾರ ಎಲ್ಲ ಪ್ರಿಯ ವೀಕ್ಷಕರಿಗೆ. ಇವತ್ತಿನ ವಿಡಿಯೋದಲ್ಲಿ ಅಬಾ ಐ ಡಿ ಇನ್ನೊಂದು ರೀತಿಯಾಗಿ ನಾವು ಕ್ರಿಯೇಟ್ ಮಾಡಿಬಿಟ್ಟು ಪೋಷನ್ ಟ್ರ್ಯಾಕರ್ಗೆ ಯಾವ ರೀತಿಯಾಗಿ ಲಿಂಕ್ ಮಾಡೋದು ಅಂತೇಳಿ ತಿಳಿಸ್ತಾ ಇದ್ದೀನಿ. ಮೊದಲನೇದಾಗಿ ನಾವು ಪ್ಲೇಸ್ಟೋರಲ್ಲಿ ಒಂದು ಅಪ್ಲಿಕೇಶನ್ ಇದೆ, ಅಬಾ ಅಂಥೇಳಿ ನಾವು ಸರ್ಚ್ ಮಾಡಿದ ನಂತರ ನಿಮಗೆ ಅಬಾ ಐ ಡಿ ಅಬಾ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಅದನ್ನು ಇನ್ಸ್ಟಾಲೇಷನ್ ಮಾಡ್ಕೋಬೇಕು. ಈ ರೀತಿಯಾಗಿ ಪ್ಲೇಸ್ಟೋರಲ್ಲಿ ಸರ್ಚ್ ಮಾಡಿದ ನಂತರ ನ್ಯಾಷನಲ್ ಹೆಲ್ತ್ ಅಥಾರಿಟಿ ಅಂತೇಳಿ ಸಿಗುತ್ತೆ. ನಾನು ಆಲ್ರೆಡಿ ಅಬಾ ಅಪ್ಲಿಕೇಶನ್ ನಾನು ಇನ್ಸ್ಟಾಲೇಷನ್ ಮಾಡ್ಕೊಂಡಿದ್ದೀನಿ, ಆದ್ದರಿಂದ ನನಗೆ ಓಪನ್ ಅಂತ ತೋರಿಸ್ತಿದೆ. ಡೌನ್ಲೋಡ್ ಮಾಡಿಕೊಂಡು ಓಪನ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಎರಡು ರೀತಿಯಾಗಿ ನಾವು ಕ್ರಿಯೇಟ್ ಮಾಡೋಕ್ಕೆ ಅವಕಾಶ ಇದೆ. ಒಂದು ರಿಜಿಸ್ಟ್ರೇಷನ್ ಮುಖಾಂತರ, ಒಂದು ಲಾಗಿನ್ ಮುಖಾಂತರ. ಲಾಗಿನ್ ರಿಜಿಸ್ಟ್ರೇಷನ್ ಅಂತ ಹೊಡೆದ್ರೆ ನಾವು ಆಲ್ರೆಡಿ ಅಬಾ ಐ ಡಿ ಕ್ರಿಯೇಟ್ ಆಗಿದ್ದರೆ, ಇಲ್ಲ ನಾವು ಹೊಸದಾಗಿ ಕ್ರಿಯೇಟ್ ಮಾಡಬೇಕು ಫಲಾನುಭವಿ ಅಂತಂದರೆ ಕೆಳಗಡೆ ಡೋಂಟ್ ಹ್ಯಾವ್ ಆ್ಯನ್ ಅಬಾ ನಂಬರ್ ಕ್ರಿಯೇಟ್ ನಾವು ಅಂತಿದೆ. ಅದರ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಯಾವ ಫಲಾನುಭವಿದು ನಾವು ಅಬಾ ಐ ಡಿ ಕ್ರಿಯೇಟ್ ಮಾಡಬೇಕು, ಆ ಫಲಾನುಭವಿದು ಆಧಾರ್ ನಂಬರ್ ಹಾಕಬೇಕು. ಆಧಾರ್ ನಂಬರ್ ಹಾಕಿದ ನಂತರ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಗೆ ಅಗ್ರಿ ಕೊಡಬೇಕು. ಆ ಬಾಕ್ಸಲ್ಲಿ ಟಿಕ್ ಮಾಡಬೇಕು. ಆ ಬಾಕ್ಸಲ್ಲಿ ಟಿಕ್ ಮಾಡಿದ ನಂತರ ನೆಕ್ಸ್ಟ್ ಅಂತ ಕೊಡಿ. ಇಲ್ಲಿ ನೆಕ್ಸ್ಟ್ ಅಂತ ಕೊಟ್ಟಾಗ ವೆರಿಫಿಕೇಷನ್ ಕೇಳುತ್ತೆ. ಫೇಸ್ ಅಥೆಂಟಿಕೇಷನ್ ಮತ್ತು OTP ಮುಖಾಂತರ ಫಲಾನುಭವಿ ನಿಮ್ಮ ಹತ್ರ ಇದ್ದರಂದರೆ ಫೇಸ್ ಅಥೆಂಟಿಕೇಷನ್ ಕ್ಲಿಕ್ ಮಾಡಿ, ಇಲ್ಲ ಮೊಬೈಲ್ ನಂಬರ್ OTP ಮುಖಾಂತರ OTP ಹೇಳ್ತಾ ಇದ್ರಂದರೆ OTP ಮುಖಾಂತರ ನಾವು ವೆರಿಫಿಕೇಷನ್ ಮಾಡ್ಬೋದು. ಈಗ ನಾವು ಇಲ್ಲಿ OTP ಮುಖಾಂತರ ವೆರಿಫಿಕೇಷನ್ ಮಾಡ್ತಿದ್ದೀವಿ. ಆಧಾರ್ ಲಿಂಕ್ ಆಗಿರೋ ನಂಬರ್ಗೆ OTP ಹೋಗುತ್ತೆ. ಆ OTP ಎಂಟ್ರಿ ಮಾಡಿ ನೆಕ್ಸ್ಟ್ ನಾವು ವಿತಿನ್ ಸೆಕೆಂಡಲ್ಲಿ ನಮಗೆ ಅಬಾ ಐ ಡಿ ಕ್ರಿಯೇಷನ್ ಆಗುತ್ತೆ. ಇಲ್ಲಿ ನಮಗೆ ಯಾವುದು ಆಧಾರ್ ನಂಬರ್ಗೆ ಲಿಂಕ್ ಆಗಿದೆಯಲ್ಲ ಆ ನಂಬರ್ಗೆ 6 ಸಂಖ್ಯೆಯ OTP ಹೋಗುತ್ತೆ. ಆ ನಂಬರ್ ಹಾಕಿದ ನಂತರ ಇಲ್ಲಿ ಮೊಬೈಲ್ ನಂಬರ್ ಹಾಕಬೇಕಾಗುತ್ತೆ. ಮೊಬೈಲ್ ನಂಬರು ಇದು ಅಬಾ ಐ ಡಿ ಕಮ್ಯುನಿಕೇಷನ್ಗೆ ಮಾತ್ರ. ಆಧಾರ್ಗೆ ಲಿಂಕ್ ಆಗಿರೋದು ಎಷ್ಟು ಲಿಂಕ್ ಆಗಿದೆ ಅಂಥೇಳಿ ನಾವು ಒಂದು ವೇಳೆ ಆಧಾರ್ಗೆ ಲಿಂಕ್ ಆಗಿರೋ ನಂಬರ್ನ ಏನಾದರೂ ವೆರಿಫಿಕೇಷನ್ ಮಾಡಿದ್ರೆ ಅಲ್ಲಿ ನಿಮಗೆ ಅಲರ್ಟ್ ಮೆಸೇಜ್ ತೋರಿಸುತ್ತೆ, 6 ಅಬಾ ಐ ಡಿಗೆ ನಂಬರ್ಗೆ ಲಿಂಕ್ ಆಗಿದೆ, ಆದ್ದರಿಂದ ಬೇರೆ ಫೋನ್ ನಂಬರ್ ಹಾಕಿ ಅಂತೇಳಿ ಕೇಳ್ತಾ ಇದೆ. ಓಕೆ ಅಂತ ಕೊಟ್ಬಿಟ್ಟು ಬೇರೆ ನಂಬರ್ ನಾವು ಹಾಕಬೇಕಾಗುತ್ತೆ ಕಮ್ಯುನಿಕೇಷನ್ಗೋಸ್ಕರ. ಓಕೆ ಅಂತ ಕ್ಲಿಕ್ ಮಾಡಿ ಬೇರೆ ನಂಬರ್ ಹಾಕಿ ವೆರಿಫಿಕೇಷನ್ ಮಾಡಬೇಕು. ವ್ಯಾಲಿಡೇಟ್ ಕೊಟ್ಟಾದ ನಂತರ ನಮಗೆ ವಿತಿನ್ ಸೆಕೆಂಡಲ್ಲಿ ನಮಗೆ ಅಬಾ ಐ ಡಿ ಕ್ರಿಯೇಷನ್ ಆಗುತ್ತೆ. ಈ ರೀತಿಯಾಗಿ ನಾವು ಅಪ್ಲಿಕೇಶನ್ ಮುಖಾಂತರ, ಆ್ಯಪ್ ಮುಖಾಂತರ ನಾವು ಅಬಾ ಐ ಡಿ ಕ್ರಿಯೇಟ್ ಮಾಡ್ಬೋದು. ಇದನ್ನ ನೀವು ನೋಟ್ ಮಾಡಿಕೊಂಡು ಅಥವಾ ಡೌನ್ಲೋಡ್ ಮಾಡ್ಕೋಬೋದು. ಆ ಅಬಾ ನಂಬರ್ನ ನೋಟ್ ಮಾಡ್ಕೋಬೇಕು. ಅದೇ ಮುಂದೆ ನಾವು ಪೋಷನ್ ಟ್ರ್ಯಾಕರ್ಗೆ ಹೇಗೆ ಲಿಂಕ್ ಮಾಡೋದು ಅಂಥೇಳಿ ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.